ಇಲ್ಲೂ ಎಷ್ಟು ದಿನ ಅಂತ ಇರೋಣಪ್ಪ. ಇಲ್ಲಿದ್ರೆ ನಾಳೆ ಹೊತ್ನಾಗ ನನ್ನ ತಮ್ಮನ ಮದುವೆ ಆದರೆ ನನ್ನ ತಮ್ಮನ ಹೆಂಡ್ತಿ ಬರ್ತಾಳೆ. ನನ್ನ ತಮ್ಮನ ಹೆಂಡ್ತಿ ಬಂದಾಗ ಇಲ್ಲೇ ನಮ್ಮ ಮನೇಲಿದ್ದಾಳೆ ಇವಳು ಅಂತ ಹೇಳಿ ಮಾತಾಡ್ತಾಳೆ. ಇವಳ ಹತ್ರ ಒಂದು ಮಾತು ಕೇಳಬೇಕು ನಾನು. ನಮ್ಮ ಮನೇಲಿ ಇರ್ತೀನಿ ಅಂದ್ರೆ ನಮ್ಮಮ್ಮ ಹೋಗ್ಬೇಡ ಹೋಗ್ಬೇಡ ಅನ್ನುತ್ತೆ. ಏನಪ್ಪ ಮಾಡೋದು ಇವಾಗ? ಅಮ್ಮ ಅಮ್ಮ, ಏನು ಸುಗುಣ? ಅಲ್ಲ ಕಣಮ್ಮ, ಇಲ್ಲೇ ಇರು ಅಂತೀಯಲ್ಲ. ನಾಳೆ ಹೊತ್ನಾಗ ಪ್ರವಿ ಮದುವೆ ಆಗ್ತಾನೆ ಅನ್ಕ. ಮದುವೆ ಆದರೆ ಅವಳು ಹೆಂಡ್ತಿ ಬರ್ತಾಳೆ. ಹೆಂಡ್ತಿ ಬಂದಾಗ ನೀನು ಇಲ್ಲಿ ಯಾಕೆ ಇದೆಯಾ ನಮ್ಮ ಮನೆಯಾಗೆ ಅಂತೇಳಿ ಅವಳು ಗಲಾಟೆ ಮಾಡ್ತಾಳೆ. ಇವಾಗ ನೋಡು, ವಿಜಿ ಇಲ್ಲಿ ಬಂದಿರೋದಕ್ಕೆ ಇವಾಗ ಹೆಂಗೆ ಅವರು ಅತ್ತೆ ಗಲಾಟೆ ಮಾಡ್ತಾರಲ್ಲ, ಹಾಗೆ ನಾಳೆಗೆ ನನ್ನ ಗಲಾಟೆ ಮಾಡ್ತಾರೆ. ಪ್ರವಿ ಹೆಂಡ್ತಿ ಬಂದರೆ ನನ್ನ ಗಲಾಟೆ ಮಾಡ್ತಾರೆ. ನಾನು ಎಲ್ಲಿ ಹೋಗೋಣ ಅವಾಗ ಹೇಳು? ನೀನೇನೋ ಇವಾಗ ಇರು ಅಂತ ಹೇಳ್ತೀಯ, ಅವಾಗ ಏನು ಮಾಡೋಣ ನಾನು? ಹೋಗ್ಬಿಡ ಸುಗುಣ, ನಾನು ಹೇಳ್ದಂಗೆ ಕೇಳ ಅಷ್ಟೇನೆ. ನಾನು ಬೇಕಾದ್ರೆ ಇನ್ನೊಬ್ರನ್ನ ಯಾರನ್ನ ಒಬ್ರು ನುಡ್ಕಿ ನಾನು ಮದುವೆ ಮಾಡ್ತೀನಿ. ನಮ್ಮ ಅಣ್ಣನ ಮಗ ನನ್ನ ತಗೇನೆ ಒಂದು ಸತಿ ಹಂಗಂದ. ಅವನಿಗೂ ಇವಾಗ ಚಿಕ್ಕ ವಯಸ್ಸಿಂದಾನ 2 ಗಂಡು ಹುಡುಗರು ಇದ್ದಾವೆ. ಅದಕ್ಕೇನೆ ಇವಾಗ ನನಗೆ ಹೆಂಡ್ತಿ ಇಲ್ಲ. ಪಾಪ ಅವಳಿಗೇನೋ ಹುಷಾರಿಲ್ದಂಗೆ ಆಗಿ ಪಾಪ ಯಾತ ಕಿಡ್ನಿ ಫೇಲ್ ಆಗಿದ್ವಂತೆ. ಪಾಪ ಅವಳು ಸೋತೋಗಿವಳಂತೆ. ಅದಕ್ಕೇನೆ ಇವಾಗ ನಮ್ಮ ಅಣ್ಣಯ್ಯ ಕೊಟ್ಟು ಮದುವೆ ಮಾಡಮ್ಮ. ಇವಾಗ ನೋಡ 2 ಹುಡುಗರು ಮಕ್ಕ ನೋಡು ಅಂತ ಹೇಳ್ತಾ ಇದೆ. ಸುಮ್ಮನೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಒಳ್ಳೆ ಹುಡುಗ, 2 ಗಂಡು ಹುಡುಗರು ಇದ್ದ ಬಂಗಾರದಂಗೆ. ಯಾ ಮಕ್ಕಳು ಬೇಡ, ಯಾ ಮರಿ ಬೇಡ, ಸಾಕು ಅವಿರಾವನೆ ಗಂಡು ಹುಡುಗರು ನೋಡ್ಕೊಂಡು ನೆಮ್ಮದಿಗಿರ ಅಷ್ಟೇನೆ. ಹೋಗ್ಬೇಡ ನೀನು ಅಲ್ಲಿಗೆ, ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗ್ಬೇಡ. ನಿಮ್ಮ ಅತ್ತೆನ ಅವಳು ದುರಾಸೆಳ ಹುಡಿ. ದುರಾಸೆಳು ಅಂದ್ರೆ ದುರಾಸೆಳು. ನಮ್ಮ ಪ್ರವಿ ಬೈತಾನೆ. ಅಲ್ಲ ಕಣಮ್ಮ, ಯಾರನ್ನ ಏನಂದಾರ ನಮ್ಮ ಸುಗುಣಕ್ಕೆ ಬುದ್ಧಿ ಬೇಡವೆ? ದುಡ್ಡಿಗೂ ಅದಕ್ಕೂ ಆಸೆ ಪಟ್ಟು ಅವ್ರು ನೋಡ್ಕೊಂಬಕ್ಕೆ ಹೋಗೈತಲ್ಲ, ಗೊತ್ತಾಗಲ್ವೇ ಅಂತ ಪ್ರವಿ ಹೆಂಗೆ ಸಿಟ್ಟಾಗನು ನಿನ್ನ ತಮ್ಮ. ಅಯ್ಯೋ, ಯಾರು ಮದುವೆ ಆಗಲ್ಲ, ಸುಮ್ಕಿರು. ಬೇಕಾದ್ರೆ ಅವ್ರು ಆಗ್ತಾರೆ ಹೊರ್ತುನು ನನ್ನಂತವಳನ್ನ ಮದುವೆ ಮಾಡ್ಕೊಂಬಲ್ಲ. ಇವಾಗ ನೀನು ಡೈವರ್ಸ್ ಕೊಟ್ಟಿದ್ಯಾ ತಾನೇ? ಅವಳು ಮದುವೆ ಆಗಿದ್ದಾನ ಅವನು. ಅವಳನ್ನೇ ಕರ್ಕೊಂಡೋಗೋರು ಮನೆಗೆ ಇಕ್ಕೊಂಡು ಸಂಸಾರ ಮಾಡ್ಕೊಂಬೇಡ. ನೀನು ಹೋಗ್ಬೇಡ. ನೀನು ಡೈವರ್ಸ್ ಕೊಟ್ಟಿದ್ಯಾ, ನಿಂದು ಏನೈತೆ ಮನೆ ಬೇಕಾದರೆ ಅವರು ಸರಿ ಕೊಟ್ಟು ಬಾ. ಅವ್ರು ನೋಡ್ಕೊಂಡವ್ರು ಇವತ್ತು ಅವ್ರಿಗೆ ಕೊಟ್ಟು ನಿನ್ನ ಪಾಡಿಗೆ ನೀನು ಬಾ ಅಷ್ಟೇನೆ. ನೀನು ತಲೆ ಕೆಡಿಸ್ಕೊಬೇಡ. ಅವ್ರು ಎಂದನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು, ಸವಾಸ್ ಬೇಡ. ಅಲ್ಲ, ನಿಮ್ಮ ಮತ್ತೆ ಇಷ್ಟ ಅಂತ ಹಾರಾಡಿದ್ದು ನಿನ್ನೆ ಯಾರನ್ನ ಏನಂತಾರೆ ನಮ್ಮೂರಾಗಿ ಇವಾಗ. ಅಯ್ಯೋ, ಅವಳದು ಹೊಲನೂ ಮನೆ ಎಲ್ಲ ಸಿಗುತ್ತೆ ಅಂತ ಹೇಳಿ ಅವಳನ್ನ ಸಾಕ್ರಿ ಮಾಡಕ್ಕೆ ಹೋಗವಳೆ. ಅವಳು ಮಾಡಿರೋದು ಎಲ್ಲ ನೆನಪಿಲ್ವೇ ಇವಳಿಗೆ? ಯಾಕೆ ಹಿಂಗೆ ಮಾಡಬೇಕು ಅಂತ ಎಲ್ಲ ಬೈಕೊಂತಾರೆ. ಸುಮ್ಮನೆ ನಾನು ಮದುವೆ ಮಾಡ್ತೀನಿ ನಿನಗೆ. ನಮ್ಮ ಅಣ್ಣನ ಮಗ ಕೇವಳಿ ಫೋನ್ ಮಾಡಿ ಮಾತಾಡ್ಕೊಂಡು ಮತ್ತೊಂದು ಸತಿ ಹಂಗಂದಿದ್ದ. ನನಗೆ ಫೋನ್ ಮಾಡಿದ್ದ, ಹಂಗಂದ. ಅದಕ್ಕೇನೆ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಬರ್ತೀವಿ ಬಾ ಅಂತೇಳಿ ಫೋನ್ ಮಾಡ್ಯಾವ್ರಿ. ಅದಕ್ಕೇನೆ ಹೋಗ್ತೀನಿ. ಹೋಗಿ ಮಾತಾಡ್ಕೊಂಡು ಅಣ್ಣಗೆ ವಯಸ್ಸು ಐತೆ, ಅದಕ್ಕೇನೆ 2 ಗಂಡು ಹುಡುಗರು ಇದಾವೆ ಕಣಮ್ಮ, ಹಿಂಗೆ ಮದುವೆ ಮಾಡಬೇಕು ಇನ್ನೊಂದ ಅಂತ ಹೇಳಿ ಮಾತಾಡ್ತಿದ್ರು. ಅದಕ್ಕೆ ಅತ್ತ ಆವಾಗ ನಾವು ಕೊಡ್ತೀವಿ ಅಂದ್ವಿ. ಅವರು ಮದುವೆ ಮಾಡ್ಕೊಂಬ್ಲಿಲ್ಲ, ಅತ್ತ ಕೂಡ ಬರಲಿಲ್ಲ ಅಂತ ಹೇಳಿ. ಮತ್ತು ಇವಾಗ ಅದು ಹೆಂಗಮ್ಮ ಕೂಡ ಬರುತ್ತೆ? ಆವಾಗಲೇ ಮದುವೆ ಮಾಡ್ಕೊಂಬ್ಲಿಲ್ಲ ಅವರು. ಆವಾಗಲೇ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾದ್ರು. ಆವಾಗಲೇ ಬಡತನ ಇವ್ರದ್ದು ಅಂತ ಹೇಳಿ ಆವಾಗಲೇ ಕೈ ಹಿಡಿದು ಮದುವೆ ಮಾಡ್ಕೊಂಬಿಲ್ಲ. ಅವಾಗ ಮದುವೆ ಮಾಡ್ಕೊಂಡಿದ್ರೆ ನಮಗಿಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇವಾಗ ಅದು ಹೆಂಗಮ್ಮ ಅವರು ನಮ್ಮನ್ನು ಮದುವೆ ಮಾಡ್ಕೊಂತಾರೆ? ಸುಮ್ಮನಿರೇ. ಇವಾಗ ನಮ್ಮ ಅಣ್ಣಗೂ ಗೊತ್ತಾಗೈತಿ ನೋಡಿ, ಅವರು ನೋವು ಅನ್ಬೋಸಿರು, ನಾವು ನೋವು ಅನ್ಬೋಸೀವಿ. ನಾವು ಕಡೆಯಲ್ಲಿ ಮದುವೆ ಮಾಡ್ಕೊಂಡು ನಾವು ನೋವು ಅನ್ಬೋಸಿದ್ವಿ ಅಂತ ನಮ್ಮ ಅಣ್ಣಗೂ ಗೊತ್ತಾಯ್ತು, ನಮಗೂ ಗೊತ್ತಾಯ್ತು. ನಾವು ನಿನ್ನ ಕಡೆ ಕೊಟ್ಟು ಯಾವತ್ತು ನಮ್ಮ ಅಣ್ಣನ ಬಗ್ಗೆ ಕೊಟ್ಟಿದ್ರು, ಇವತ್ತು ನೀನು ಭಾಳ ಬಂಗಾರದಂಗಿರೋದು. ಹಂಗ ಅವ್ರು ಏನಂತಾರ ಏನೋ, ಅವ್ರು ನಿನ್ನ ಮದುವೆ ಆಗಿ ಅಲ್ಲೋಟ ಹುಡುಗರು ನೋಡ್ಕೊಂಡು ಅದು ಒಟ್ಟು ಕಷ್ಟ ಅನ್ಬೋಸಕ್ಕಿನ್ನ ನಾನು ಒಬ್ಳೆತ್ತ ನಿಮ್ದೇಗೆ ಇರ್ತಿದ್ನತ್ಲಾಗಿ. ಅಲ್ಲ ಚಿಕ್ಕ ವಯಸ್ಸು ಸುಗುಣ, ಅರ್ಥ ಮಾಡ್ಕ್ಯಾ. ಮುಂದೆ ಈಗಲಿಂದ ನೋಡ್ಕೊಬಾರ್ದು, ಮುಂದ್ಲದ್ದು ನೋಡಬೇಕು. ವಯಸ್ಸತ್ತು ಕಾಲಕ್ಕೆ 2 ಗಂಡು ಮಕ್ಳು ಇದ್ದಾರೆ, ಹೋಗಿ ನೋಡ್ಕೊಂಡು ಹೆಂಗನ ನೆಮ್ಮದಿಗಿರೋದು ಕಲ್ಕಳಮ್ಮ. ಸುಮ್ಮನೆ ಈಗ ಬಡವರೇ ಆಗ್ಲಳು ಅವತ್ತಿಂದ ಅವತ್ತೇ ನೆಮ್ಮದಿಗಿರ್ಬೋದು. ಸುಮ್ಮನೆ ಯಾತು ತಂಟೆ ತಕ್ರಲ್ಲಿದ್ದಂಗೆ ಅಲ್ಲಿ ಸವಾಸನೆ ಬೇಡ, ಊರಿನ ಸವಾಸ. ನಾನು ಹೇಳ್ದಂಗೆ ಕೇಳು ನೀನು ಅಷ್ಟೇನೆ. ಈಗ ಡೈವರ್ಸ್ ಕೊಟ್ಟಿದ್ಯಾ, ಸುಮ್ಮನೆ ಇವಾಗ ಮನೆ ಇರೋದನ್ನು ವರ್ಷ ಕೊಡು. ಪಾಪ ಅವನು ನಮ್ಗೆ ಇವತ್ತು ಸಹಾಯ ಮಾಡ್ಯಾನ, ಇವತ್ತು ಕೈ ಹಿಡ್ದವನೆ. ನಮ್ಮ ಹುಡುಗಿಗೆ ಒಟ್ಟು ಓದಕ್ಕೆ ಇಕ್ಕವನೆ, ಹೋಗ್ತಾ ಬತ್ತಾ ಇರ್ಮಂತೆ. ಅವ್ರದ್ದೆಲ್ಲ ಮನೆ ನಿನಗೆ ಬಂದಿರೋದೆಲ್ಲ ಮನೆ ಎಲ್ಲ ಕೊಟ್ಟತ್ತ. ಸುಮ್ಮನೆ ಬಂದು ನಮ್ಮ ಅಣ್ಣನ ಮಗನ ಮದುವೆ ಆಗಿ ಸುಮ್ಮನೆ ಬೇರೆದ ಇರೋದು ಕಲ್ಕ ಅಷ್ಟೇನೆ. ಯಾಕೆ ಮಂಜಕ್ಕ ಹಿಂಗೆ ಹೇಳ್ತೀಯಾ? ಊರಿಗೆ ಹೋಗ್ತೀನಿ ಅಂದ್ಲು ನಿಲ್ಲಮ್ಮ. ಅದಕ್ಕೇನೆ ನಾನೇನು ಹೇಳಿದೆ, ಬೇಡ ಕಣಮ್ಮ ಹೋಗ್ಬೇಡ. ಇವಾಗ ಯಾರನ್ನ ಏನಂತಾರೆ, ಹೋದ್ರೆ ಅವ್ನು ಸಾಕ್ರಿ ಮಾಡ್ಬೇಕು, ಅವ್ರನ್ನ ಮನೆ ಕರ್ಕೊಂಬರ್ತಾರೆ. ಒಟ್ಟು ಏನು ಡೈವರ್ಸ್ ಎಲ್ಲ ಕೊಟ್ಟ ಮೇಲೆ ಎಲ್ಲ ಹಿಂಗೆಲ್ಲ ರಂಪ ರಾಮಾಯಣ ಆದಮೇಲೆ ಏನು ನೋಡ್ಬೇಕೇನಿಲ್ಲಮ್ಮ ಅವನ್ನ. ಅದಕ್ಕೇನೆ ನಮ್ಮ ಅಣ್ಣನ ಮಗಗೆ ಹೆಂಡ್ತಿಲ್ಲ. 2ನೇ ಮದುವೆ ಆಗ್ತೀನಿ ಕಣಕ್ಕ, ಆಗ್ತೀನಿ ಅತ್ತೆ ಅಂತ ಹೇಳ್ತಿದ್ದ. ನಮ್ಮ ಅಣ್ಣ ಏನಂದ, ಗಳಮ್ಮ ಮಂಜಕ್ಕ ಹಿಂಗಾಗೈತೆ, ಹಿಂಗೆ ಯಾವ್ದಾನ ಹೆಣ್ಣಿದ್ರೆ ಹುಡುಕು ಅಂತ ಹೇಳ್ದ. ನಾನು ಯಾವ ಹುಡ್ಕನಪ್ಪ ಅಂತೇಳಿ ಹೇಳಿದ್ದೆ. ಇನ್ನು ಮದುವೆ ಆಗಿಲ್ಲ, 2 ಗಂಡು ಹುಡುಗರು ಇದಾವೆ ಕಣ ಬಂಗಾರದಂಗೆ. ಅದಕ್ಕೇನತ್ತ ಅವನು ನೋಡ್ಕೊಂಡು ಸುಮ್ಮನೆ ಮದುವೆ ಆಗಿ ಅಲ್ಲಿದ್ರೆ ಯಾವುದೂ ಇರಲ್ಲ. ಗಳಮ್ಮ ಅವನು ನಮ್ಮ ವರ್ಷ ಕೈ ಹಿಡ್ದವನು ಇವ್ರ ಭಾವ. ಅದೇ ಇವ್ರ ಗಂಡ ಇದಾನಲ್ಲ, ಇವನು ವರ್ಷಿದ್ನಲ್ಲ ಅವ್ರ ಅಣ್ಣಯ್ಯ. ಅದೇ ನಮ್ಮ ಪ್ರವಿಗೆ ಓದೋಕ್ಕೆಲ್ಲ ಸಹಾಯ ಮಾಡಿ ಅಂದ್ಕೊಂಡೇನಿಲ್ಲಮ್ಮ. ಇವತ್ತು ಎಲ್ಲನ ಅವನಿಗೆ ಹಾಸ್ಟ್ಲು ಫೀಸ್ ಕಟ್ಟೋದ್ರಿಂದ ಹಿಡಿದು ಎಲ್ಲ ನೋಡ್ಕೊಳ್ಳೋನು. ಇವತ್ತು ಆ ಮನೆ ಇವಳಿಗೆ ಬಂದಿರೋದನ್ನ ಅವ್ರಿಗೆ ಬರ್ಕೊಟ್ಟು ಬಂದು
ಇಲ್ಲಿ ಮದುವೆ ಆಗಿ ಇವಳು ಪಾಡಿಗೆ ಇವಳು ನೆಮ್ಮದಿಯಾಗಿರ್ಬೋದಲ್ಲ. ಹಾಂ, ಅವ್ರನ್ನ ಬಿಸಿ ಹಾಕ್ಯಂಡು ಅವ್ರ ಕತೆನೇ ಬೇಡ ಈ ಪಟ್ ನಮಗೆ. ಕಣಮ್ಮ. ನಿಮ್ಮ ಮಾಮನ ಮಗನೂ ಒಳ್ಳೆನಿ. ಸುಮ್ಮನೆ ಆಗತ್ ಕಲಿ. ಸುಮ್ಮನೆ ಆದ್ರತ್ತ ನೆಮ್ಮದಿಯಾಗಿರ್ತೀಯ ನಿನ್ನ ಪಾಡಿಗೆ ನೀನು. ಹೆಂಗೆ ನೆಮ್ಮದಿಯಾಗಿರ್ಬೋದು. ಅಯ್ಯೋ ನೆಮ್ಮದಿ ಅಂತೀವಕ್ಕ, ಅಲ್ಲಿ ಇನ್ನು ಯಾವ್ಯಾವ ಸಮಸ್ಯೆ ಉದ್ಭವ ಆಗ್ತಾವೋ ಏನೋ. ಹೆಂಗತ್ ನನ್ನ ಪಾಟಿಗೆ ನಾನು ಇರ್ತೀನಿ. ಈಗ ಇಲ್ಲಿ ಮನೆಯಲ್ರಿ ಇಲ್ಲಿ ಬಿಡಲ್ಲ, ಯಾವುದಾದ್ರೂ ನಮ್ಮ ಮನೆಯಾಗ ಇದ್ದೇ ಇರ್ತಾವಪ್ಪ. ಒಂದು ಪಟ್ಟು ಹಂಗೆ ಅನಿಸುತ್ತೆ, ಒಂದು ಪಟ್ಟು ಒಬ್ಳೇ ಇರೋಣ ಅನಿಸುತ್ತೆ, ಒಂದೊಂದು ಸತಿಗೆ ಇನ್ನೊಬ್ರನ್ನ ಯಾರನ್ನ ನೋಡ್ಕೊಂಡು ಮದುವೆ ಆಗೋಣ ಅನಿಸುತ್ತೆ ಅಕ್ಕ. ಒಂದಲ್ಲಕ್ಕ ನನ್ನ ಮನಸ್ಸು, ನನ್ನ ಜೀವನನೇ ಹಾಳಾಗೋಯ್ತಕ್ಕ. ಏನು ಮಾಡೋದು? ಜೀವನನೇ ಹಾಳಾಗೋಯ್ತು ನಂದು. ಸುಮ್ಕಿರು, ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಸುಗುಣ. ಸುಮ್ಮನೆ ನಿಮ್ಮಮ್ಮ ಹೇಳ್ದಂಗೆ ಆಗಿ ಚೆನ್ನಾಗಿರೋದು ಕಲಿ. ಒಳ್ಳೆನೇ ಅಲ್ಲೇನ ನಿಮ್ಮ ಅಣ್ಣನ ಮಗ ಮಂಜಕಯ್ಯ. ಒಳ್ಳೆನೇ ಕಣಿ. ಹೇಳ್ತೀನಿ ಅಂತ ಚೆನ್ನಾಗಿ ನೋಡ್ಕೊಂಬನು. ಅವನಿಗೆ ಪಾಪ ಯಾಕನ ಇದ್ಕಿದ್ದಂಗೆನ ಹುಡುಗಿಗೆ ಯಾಕನ ಚೆನ್ನಾಗಿಲ್ದಂಗೆ ಆಗಿ ಒಟ್ಟು ಕಿಡ್ನಿ ಫೇಲ್ ಆಗಿ ಪಾಪ ಯೋಟೊಂದು ಆಸ್ಪತ್ರೆಗೆ ಇಕ್ಕಿರು, ಉಳಿಲಿಲ್ಲ. ಏನು ಮಾಡ್ತಿ? ಅವಾಗ ನಮ್ಮನ್ನು ಕೇಳಿರು. ಯಾಕೆ ಸುಳ್ಳು ಹೇಳ್ಬೇಕು? ನನ್ನ ಕೇಳ್ದ ಕಣಮ್ಮ ನಮ್ಮ ಅಣ್ಣಯ್ಯ. ಅದಕ್ಕೆ ನಾನು ಇನ್ನು ಓದಿಸ್ತೀವಿ, ಇನ್ನು ಓದೋದೈತೆ ಅಂತಂದೆ ನಾನು. ಯಾತು ಇಲ್ಲ ಅವಾಗ ನಮ್ಮ ಅಣ್ಣ ಇರ್ಬಾರ್ದು ತಾನ, ಬಿಡು ಒಳ್ಳೆರಿಗೆ ಕೊಟ್ಟು ಓದಿಸಿ ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಅನ್ಕಂಡು ನಾನು. ಇವತ್ತು ಕೊಟ್ಟಿದ್ರೆ ಬಂಗಾರದಂಗಿರೋದು. ಬಡವರಾದ್ರೂ ಪರವಾಗಿಲ್ಲ ಮಂಜಕಯ್ಯ, ಒಳ್ಳೆಯರಾಗಬೇಕು. ಬಡ್ತಾನ ಅಂತೇಳಿ ಎಷ್ಟೋ ಇದು ಮಾಡಕ್ಕೆ ಹೋಗ್ಬಾರ್ದು. ಇವತ್ತೊಂದು ಸ್ವಲ್ಪ ಚೆನ್ನಾಗಿ ಆಗ್ಯವ್ರಲ್ಲ, ಹೆಂಗೋನು ತಾಟ್ಕಿಟ ಬಂದೈತೆ ಎಲ್ಲನ ಚೆನ್ನಾಗಿ ಆಗ್ಯವ್ರೆ. ಇವಾಗ ಚೆನ್ನಾಗಿ ಆಗ್ಯವ್ರ ಕಣೆ. ಇವಾಗ ಹುಡುಗ ನಮ್ಮ ಅಣ್ಣನ ಮಕ್ಕಳು ಇಬ್ಬರಳು ದುಡಿತಾರೆ, ಅವರು ಚೆನ್ನಾಗಿ ಆಗ್ಯವ್ರೆ ಎಲ್ಲನ. ಏನು ಮಾಡೋಕ್ಕಾಗುತ್ತೆ? ಬಡತನ ಅಂಬದು ಯಾರಿಗೂ ಇದು ಶಾಶ್ವತ ಅಲ್ಲ, ಬಡತನ ಸಿರಿತನ ಶಾಶ್ವತ ಅಲ್ಲ ಕಣೆ. ಏನು ಮಾಡೋದು? ಇವಾಗ ಹೆಂಗನತ್ತ ಚೆನ್ನಾಗಿ ಆಗ್ಯವ್ರೆ, ಅದಕ್ಕೇನೆ ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ ಅಂತ. ಇವಾಗ ನಾನು ಅವ್ರು ಚೆನ್ನಾಗಿ ಆಗಿದ್ರು ಕೊಡ್ತಿದ್ದೆ, ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಕೊಡ್ತಿದ್ದೆ. ಅವಾಗ ನಾನು ಹಿಂಗೆ ಅಂದ್ಕೊಂಡೆ, ಅಯ್ಯೋ ಬಿಡತ್ತ ಓದಿಸ್ತಾ ಇದ್ದೀವಿ, ಒಳ್ಳೆರಿಗೆ ಕೊಡೋಣ ಅಂದ್ಕೊಂಡು. ಇವಂದು ಯಾತ ಕೆಲಸ ಇತ್ತಲ್ಲ, ಕೆಲಸ ನೋಡಿ ಬಿದ್ವಿ ಕಣಮ್ಮ. ಹೇಳು, ಕೆಲಸ ನೋಡಿ ಬಿದ್ದು ಶಾಂತಮ್ಮ ಹೇಳ್ತು ಅಯ್ಯಮ್ಮ. ಅವರೇನೋ ಹೇಳ್ತಾರಮ್ಮ, ಹೇಳ್ದಾರನು ಬೈಕ್ಯಮ್ಮದಲ್ಲ. ಶಾಂತಮ್ಮ ಹೇಳ್ತು ಕೊಟ್ಟಿಂಗ್ ಮದುವೆ ಮಾಡ್ರಿ ಅಂತ. ಅವ್ರು ಬಂದು ಕೇಳಿದ್ಕೆ ನಾವು ಕೊಟ್ಟಿದ್ದು. ಕೆಲಸ ಐತೆ ಅಂತೇಳಿ. ಕೆಲಸ ಐತೆ, ಕಾರ್ ಕೊಟ್ಟಿದ್ರು ಕೆಲಸದಾರರು. ಇಲ್ಲದ್ದೆಲ್ಲ ಅವಂತರ ಮಾಡ್ಕೊಂಡು ಯಾತು ಏನಿದ್ರೆ ಏನಕ್ಕೆ ಬಂದಂಗೆ ನೋಡಮ್ಮ. ಅದು ಯಾವಾಗ ಹೋಗಿ ಯಾವಾಗ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲಸ ಐತೆ ಅಂತ ಕೊಟ್ಟಿವಿ ಅವಾಗ. ಅದು ಯಾಕೆ ಕೆಲ್ಸಕ್ಕೆ ಹೋಗ್ತಾನೆ, ಕಾರ್ ಕೊಟ್ಟವ್ರಿ, ಒಳ್ಳೆ ದೊಡ್ಡ ಕಂಪ್ನಿ ಅಂತ ಹೇಳ್ಕೊಟ್ಟು ಅದನ್ನೇ ಮಾಡ್ಕೊಂಡು ಹೋಗಿದ್ರಿ. ಇವತ್ತು ಹೆಂಗೆ ರಾಜರಂಗಿರ್ಬೋದಾಯ್ತು ಕಣಿ. ಅದು ಇಲ್ಲದ್ದೇನೋ ಅವಂತರ ಆಗೋದು ಕಣಿ. ನೀಲಮ್ಮ ಹೇಳ್ಬಾರ್ದು ಅಕ್ಕ. ನಾವು ಎಗ್ರೆಸ್ ಅಂಗಡಿ ಮಾಡ್ತಿದ್ವಿ, ಅದನ್ನು ಸರಿಯಾಗಿ ಮಾಡಿದ್ರೆ ಅದು ಚೆನ್ನಾಗಾಗದೆ ವ್ಯಾಪಾರ. ಅಯ್ಯೋ ಏನೇನೋ ಮಾಡಿದ್ವಿ ಬಿಡತ್ಲಾಗಿ. ನಾವು ಸುಮ್ಮನೆ ವ್ಯಾಪಾರ ಚೆನ್ನಾಗಿ ಮಾಡ್ಕೊಂಡು ಇದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ. ನಾವೆಲ್ಲ ಏನು ಮಾಡೀವಿ? ಓಟುನು ಇವ್ರ ಅಂಗಡಿ ತೆಗೆಲ್ಲನ ಇವರು ರೇಷನ್ ಎಲ್ಲ ತರೋದು ಅದೆಲ್ಲ ಗೊತ್ತಾಗಿ ಇವರು ಗಲಾಟೆ ಮಾಡಿ, ಅಯ್ಯೋ ಬೇಡ. ಅವ್ರ ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅವ್ರ ತಗೆ. ನಮ್ಮ ಚೈತ್ರಕ್ಕಂತಾಗೂ ನಮ್ಮ ವರ್ಷ ಭಾವಂತಾಗೂ ಚೆನ್ನಾಗಿದ್ದಿದ್ರೆ ಇವತ್ತೆಲ್ಲರೂ ಚೆನ್ನಾಗಿರ್ತಿದ್ವಿ. ಯಾವಾಗ ಇವ್ರು ಇಂಥವೆಲ್ಲ ತರಲೆ ಮಾಡ್ಕೊಂಡ್ರೆ ಆವಾಗಲೇ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದು. ಅಲ್ಲಿ ಗಲಾಟೆ ಮಾಡ್ಕೊಂಡು ಇಲ್ಲಿ ಬಂದು ಇವಳೆ ಅವಳನ್ನ ತಗ್ಲಾಕೊಂಡು ಓಟು ಹಿಂಗಾತು. ಇದಕ್ಕೆ ನಾನು ಕಾರಣನೇ ಹೇಳ್ಬೇಕಂದ್ರೆ ನಾನು ದಡ್ಡಿನೇನಿ, ನಾನು ಮಂಗನ ಮುಂಡೆ. ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿರಲಿಲ್ಲ. ಏನು ಮಾಡ ಬರೀ ಹಿಂಗಾತವ ಅಂತ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ. ಅಲ್ಲೇ ಒಂದೂವರೆ ವರ್ಷ 2 ವರ್ಷ ಆಯಿತು. ಹೆಂಡ್ತಿ ಸೊತ್ತು ಅಚ್ಚೇನೆ 2 ಗಂಡು ಹುಡುಗರು ಇದ್ದಾವೆ. ನಮ್ಮ ಅಣ್ಣಯ್ಯ ಅದನ್ನು ಒಂದು ಹೆಣ್ಣಿದ್ರು ನೋಡಮ್ಮ, ಯಾರ ನಮ್ಮ ಹುಡುಗರು ನೋಡ್ಕೊಂಬಕ್ಕೆ ಅಂತ ಹೇಳಿ ಕೇಳ್ಕೊಂತಾನೆ. ಅದಕ್ಕೆ ಅತ್ತ ಸುಮ್ಮನೆ ನಮ್ಮ ಸುಗುಣನ್ನ ಅಲ್ಲಿಗೆ ಮದುವೆ ಮಾಡ್ಕೊಡೋಣ ಅಂತ. ಇವ್ನು ಸವಾಸನೆ ಬೇಡ, ಇವ್ರನ್ನ ಬಿಟ್ಟಾಕ್ಬಿಟ್ಟು ಇವಾಗ ನಮ್ಮ ವರ್ಷ ಕೈ ಹಿಡ್ದವ್ನಿ, ಕಷ್ಟ ಸುಖ ನೋಡ್ಕೊಂಡವ್ನಿ ವರ್ಷ. ಅದಕ್ಕೆ ಇವಾಗ ಇರಮ್ಮನೆ ಅವನು ಒಬ್ನಿಗೆಲ್ಲ ಬರ್ಕೊಟ್ಬಿಟ್ಟು ನೀನು ಬಂದು ಇಲ್ಲಿ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರಮ್ಮ. ಅವ್ರು ಸಾಕ್ರಿನೇ ಮಾಡೋಕೆ ಹೋಗ್ಬೇಡ. ಅಲ್ಲಿ ಅವ್ನಿಗೇನು ನೋಡ್ಬೇಕು? ಅವನಿಗೆ ಅವ್ನು ಮಾಡಿರೋ ಇದಕ್ಕೆ ನೋಡೋಕೆ ಹೋಗ್ಬಾರ್ದು. ಅವಳು ಮನೆ ಆಳಿ ಅವಳಿ ಲೋಕ ಹೊಡೆದಿರಲ್ಲ, ಅವಳನ್ನೆಲ್ಲ ಏನು ನೋಡ್ಬೇಕು ಇವಳು? ಅದಕ್ಕೇ ನಮ್ಮ ಸುಗುಣಂಗೆ ಮದುವೆ ಮಾಡೋಣ ಅಂತ ಇನ್ನೊಂದು ನೋಡ್ತಾ ಇರ್ರಿ. ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.